ಕಾನೂನು ಹೋರಾಟದ ಹಿನ್ನೆಲೆ ಏನು ಅನ್ನೋದು ತಮಗೆ ಗೊತ್ತೇ ಇದೆ. ಕಾನೂನು ಹೋರಾಟ ಈ ವಿಚಾರದಲ್ಲಿ ಮಾನ್ಯ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ತೀರ್ಕೊಂಡ ದಿನದಿಂದನೇ ಒಂದು ಕಾನೂನಿನ ತೊಡಕುಗಳು ಆರಂಭ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವ್ರು ತೀರ್ಕೊಂಡಿದ್ದ ದಿವಸ ಅಂತಿಮ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಅನ್ನೋದ್ರಿಂದ ಒಂದು ರೀತಿ ಗೊಂದಲಗಳು, ವಿವಾದಗಳು, ಅವ್ರ ಕುಟುಂಬದವರು ಒಂದು ಹೇಳ್ತಾರೆ, ಸರ್ಕಾರದವರು ಒಂದು ಹೇಳ್ತಾರೆ, ಈ ರೀತಿ ಗೊಂದಲಗಳಾಗಿದ್ದೆಲ್ಲ ಅದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಇದ್ದೇ ಇದೆ. ನಾನು ಮತ್ತೆ ಅದನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಬೇರೆ ನಮ್ಮ ಚಿತ್ರರಂಗದ ಹಿರಿಯರಾದಂಥ ಆಗ ಇದ್ದಂತಹ ಅಂಬರೀಷ್ ಅಣ್ಣವರು ಇರ್ಬೋದು, ಅದೇ ರೀತಿ ಸರ್ಕಾರದ ಜೊತೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು, ಅವರುಗಳೆಲ್ಲ ಸೇರಿಕೊಂಡು ಅವತ್ತಿನ ಒಂದು ತೀರ್ಮಾನದಂತೆ ಅಭಿಮಾನ್ ಸ್ಟುಡಿಯೋದಲ್ಲೇ ಅವರ ಅಂತಿಮ ಸಂಸ್ಕಾರ ಆಗಬೇಕು ಅನ್ನೋದನ್ನು ತೀರ್ಮಾನ ಕೈಗೊಳ್ತಾರೆ. ಅದಕ್ಕೆ ಮುಂಚೆ ಬಾಲಣ್ಣ ಅವರ ಮಕ್ಕಳು ಗಣೇಶ್ ಮತ್ತು ಶ್ರೀನಿವಾಸ್ ಇಬ್ಬರು ಇದ್ದರು. ಆಗ ಅವರಿಬ್ಬರ ಜೊತೆನೂ ಕೂತು ಮಾತಾಡಿ ಅವರ ಒಪ್ಪಿಗೆಯನ್ನು ಸಹ ಪಡೆದು ಅಲ್ಲಿ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇವತ್ತು ನಮ್ಮ ವಿಷ್ಣು ಅಪ್ಪಾಜಿಯವರ ಅಂತಿಮ ಸಂಸ್ಕಾರಕ್ಕೆ ದಹನ ಕ್ರಿಯೆ ಮಾಡಿದಂತಹ, ಅಗ್ನಿಸ್ಪರ್ಶ ಮಾಡಿದಂತಹ ಶ್ರೀಧರ್ ಅವರು, ಅವ್ರ ಜೊತೆಲೇ ಅವರ 35 ವರ್ಷಗಳು ಅವ್ರ ಜೊತೆಲೇ ಇದ್ದಂಥವ್ರು. ಅವರು ನಮ್ಮ ಜೊತೆ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಸೊ ಅವರು ಕೂಡ ಹೆಚ್ಚು ಇದ್ರ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ ಮುಂದೆ. ಈ ರೀತಿ ಅವತ್ತು ಸಂಸ್ಕಾರ ಎಲ್ಲ ನಡೆದ ನಂತರ, ಅದು ನಡೆದ ನಂತರ 2010ರಲ್ಲಿ 2009 ಡಿಸೆಂಬರ್ 30 ಅಪ್ಪಾಜಿಯವರ ಅಂತ್ಯಕ್ರಿಯೆ ಆಯಿತು. ತದನಂತರ 26/4/2010ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಅಂತ ಸರ್ಕಾರ ಒಂದು ಸ್ಥಾಪನೆ ಮಾಡುತ್ತೆ. ವಿಷ್ಣುವರ್ಧನ್ ಪ್ರತಿಷ್ಠಾನ 2010ರಿಂದ 2025ರವರೆಗೂ ಏನೇನು ಕ್ರಮಗಳನ್ನು ಕೈಗೊಂಡಿದೆ ವಿಷ್ಣುವರ್ಧನ್ ಇದಕ್ಕೋಸ್ಕರ ಅಂತ ಅದು ಸರ್ಕಾರವೇ ಉತ್ತರ ಕೊಡಬೇಕು. ಇದರ ನಡುವೆ ಕಾನೂನಿನ ತೊಡಕು ಆಯಿತು. ಅಂದರೆ ಆ ಜಾಗವನ್ನು ಸರ್ಕಾರ ವಶಪಡಿಸ್ಕೊಳ್ಳೇ ಇಲ್ಲ. ಪ್ರಾರಂಭದ ದಿನದಿಂದನೂ ಅದನ್ನು ವಶಪಡಿಸ್ಕೊಂಡು ಆ 10 ಗುಂಟೆ ಜಾಗ ಏನಿತ್ತು, ಅದು ಎಲ್ಲಿ ಅಂತಿಮ ಸಂಸ್ಕಾರ ಮಾಡಲಾಗಿತ್ತು, ಅದನ್ನು ವಶಪಡಿಸ್ಕೊಂಡು ಅದನ್ನು ವಿಷ್ಣುವರ್ಧನ್ ಟ್ರಸ್ಟ್ಗಾದರೂ ಕೊಟ್ಟು ಅಥವಾ ವಿಷ್ಣುವರ್ಧನ್ ಪ್ರತಿಷ್ಠಾನಕ್ಕಾದರೂ ಕೊಟ್ಟು ಅದನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಇದು ಪ್ರಾರಂಭದಿಂದನೂ ಯಾವ ಸರ್ಕಾರಗಳು ಅದರ ಬಗ್ಗೆ ಗಮನನೂ ಹರಿಸಲಿಲ್ಲ. ಸಾಕಷ್ಟು ಮನವಿ ಪತ್ರಗಳು ಕೊಟ್ವಿ, ಆದರೂ ಕೂಡ ಅದು ಏನು ಕ್ರಮವನ್ನು ಕೈಗೊಳ್ಳಲಿಲ್ಲ. ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಮತ್ತು VSS ವಿಷ್ಣು ಸೇನಾ ಸಂಘಟನೆ ಮತ್ತು VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಇದನ್ನು ರಚನೆ ಮಾಡಿ 2014ರಿಂದ ಕಾನೂನು ಹೋರಾಟವನ್ನು ಮಾನ್ಯ ರಾಜುಗೌಡರವರು ಮಾಡ್ತಾ ಬಂದರು. ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟರು. ಅದು ಎಲ್ಲರಿಗೂ, ಅಂದರೆ ತಾಲೂಕು ಕಚೇರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೆ ಎಲ್ಲರಿಗೂ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ. 2016ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದವರು ಮಾನ್ಯ ವಿ ಶಂಕರ್ ಅವರು ಸ್ಥಳ ಮಹಜರು ಮಾಡಿ 10 ಗುಂಟೆ ಜಾಗವನ್ನು ಸ್ಥಳ ಪರಿಶೀಲನೆ ಮಾಡಿ, ಸ್ಥಳ ನಿಗದಿ ಮಾಡಿ, ಅದಕ್ಕೆ ಚೆಕ್ಬಂದಿ ಗುರುತಿಸಿ, ಸ್ಕೆಚ್ ರೆಡಿ ಮಾಡಿಸಿ ಎಲ್ಲ ಮಾಡಿಸಿದರು. ಅದರ ನಂತರ 19/12/2017ರಲ್ಲಿ ಮಾನ್ಯ ಬಾಲಣ್ಣವರ ಮಗ ಗಣೇಶ್ ಅವರು ಅಭಿಮಾನ್ ಸ್ಟುಡಿಯೋದ ಲೆಟರ್ ಹೆಡ್ನಲ್ಲೇ ಒಂದು ಪತ್ರವನ್ನು ಬರೀತಾರೆ. ಏನಂತ, ಈ 10 ಗುಂಟೆ ಜಾಗವನ್ನು ನಾನು ಯಾವುದೇ ಒಂದು ಸಂಭಾವನೆ ತಗೊಳ್ಳದೆ, ಅಂದರೆ ಮಾರಾಟ ಅಲ್ಲ, ಇದನ್ನು ಅಭಿಮಾನಿಗಳಿಗೋಸ್ಕರ, ನಾವು ಚಿತ್ರರಂಗಕ್ಕೆ ಸಂಬಂಧಪಟ್ಟಿರೋರು, ನಮಗೆ ಗೊತ್ತಿದೆ, ಭಾವನೆಗಳು ನಮ್ಗೆ ಅರ್ಥ ಆಗುತ್ತೆ ಅಂತ ಎಲ್ಲ ವಿಸ್ತೃತವಾಗಿ ಬರೆದು ಆ 10 ಗುಂಟೆ ಜಾಗವನ್ನು ನಾವು ಉಚಿತವಾಗಿ ಕೊಡಲಿಕ್ಕೆ ಸಿದ್ಧ ಇದ್ದೀವಿ, ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾರೆ. ಇದರ ನಂತರವೂ ಕೂಡ ಸರ್ಕಾರದಿಂದ ಈ ನಿಟ್ಟಿನಲ್ಲಿ ಸೂಕ್ತ ಆದೇಶ ಆಗಿಲ್ಲ.